ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನೀವು ಇವತ್ತು ಬರೆದಿರುವಂತಹ ಎಕ್ಸಾಮ್ ನ 1 ಮಾರ್ಕ್ಸ್ ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಯಾರ್ಯಾರು ನೋಡ್ರಿ ಹೆಂಗ್ ಬರ್ಕೊಂಡಿರಿ, ಏನೇನ್ ಬರ್ದಿರಿಪ್ಪ ಅಂತ ಹೇಳಿ ಸರಿಯಾಗಿ 1 ಮಾರ್ಕ್ಸ್ ಕ್ವಶನ್ ನ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಸೊ ಮೊದಲನೇ ಕ್ವಶನ್ ನೋಡ್ರಿ, ಏನದ ಕ್ವಶನ್ ಈಗ ಕ್ವಶನ್ ನಂಬರ್ 1 ಇಟ್ ಈಸ್ ಸಾರಿ ಕ್ವಶನ್ ನಂಬರ್ 1 ಇಲ್ಲ. ಓಕೆ, ಸೊ ಪಾರ್ಟ್ ಎ ಒಳಗಡೆ ಬರುವಂತ ಫಸ್ಟ್ ಕ್ವಶನ್ ನೋಡ್ರಿ, ಆಲ್ರೆಡಿ ಆನ್ಸರ್ ಟಿಕ್ ಮಾಡೀನಿ. ರಿಲೇಷನ್ ಆರ್ ಇನ್ ಅ ಸೆಟ್ ಎ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್. ಯಾವ್ದು ರಿಲೇಷನ್ ರಿಫ್ಲೆಕ್ಸಿವ್ ಆಗ್ತದಲ್ಲ, ರಿಫ್ಲೆಕ್ಸಿವ್ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಂಡೀಷನ್ ಏನು ಕೇಳಿದಾರೆ ಇಲ್ಲಿ ಕೆಳಗಡೆ, ಹೌದಾ? ಸೊ ನಿಮ್ಗೆ ಗೊತ್ತಿದೆ ರಿಫ್ಲೆಕ್ಸಿವ್ ಅಂದ್ರೆ ಏನು, ಸೇಮ್ ಎಲಿಮೆಂಟ್ ದ ಇಮೇಜ್, ಹೌದಾ? ಆರ್ಡರ್ಡ್ ಪೇರ್ ಇರಬೇಕು, ರಿಯಲ್ ರಿಲೇಷನ್ ಒಳಗಡೆ ಇರಬೇಕು, ಹೌದಾ? ಸೊ ಇದು ನೋಡ್ರಿ ಫಸ್ಟ್ ಕಂಡೀಷನ್ ಏನ್ ಹೇಳ್ತದೆ, ಅದೇ ಹೇಳ್ತದೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಕಾಮ ಎ ಇಸ್ ಬಿಲಾಂಗ್ಸ್ ಟು ವಾಟ್ ಆರ್ ಅಂತ ಹೇಳಿ. ಇದೇ ಕರೆಕ್ಟ್ ಆಗಿರುವಂತ ಆಪ್ಷನ್ ಆಗಿರುತ್ತೆ ಈಗ, ಹೌದಾ? ಸೊ ಕ್ವಶನ್ ನಂಬರ್ 2 ನೋಡ್ರಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ 2 ಅಂದ್ರೆ ಏನು? 1 ಡಿವೈಡೆಡ್ ಬೈ ರೂಟ್ 2 ಅನ್ನೋದು ಯಾವ ಆಂಗಲ್ ಒಳಗಡೆ ಸೈನ್ ಒಳಗೆ ಇರುತ್ತೆ ಅಂತ ಹೇಳಿ. ಅವಾಗ ಎಷ್ಟಾಗತ್ತೆ? ಇಟ್ ಈಸ್ π/4 ಅಂತ ಆಗತ್ತ. ಕ್ಲಿಯರಾ? ಸೊ ಸೆಕೆಂಡ್ ಕ್ವಶನ್ ನೋಡ್ರಿ. ಇನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಸೊ ಕ್ವಶನ್ ನಂಬರ್ 3 ಇಟ್ ಈಸ್, ಸೊ ಕ್ವಶನ್ ನಂಬರ್ 3 ಹಿಯರ್ ಮ್ಯಾಚ್ ದ ಫಾಲೋವಿಂಗ್ ಅಂತ ಐತಿ, ಹೌದಾ? ಸೊ ಡೊಮೇನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್, ಏನ್ ಡೊಮೇನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಾಗತ್ತ? ಇಟ್ ಈಸ್ ನೋಡ್ರಿ ಇಲ್ಲಿ, ಸೊ -1 to +1 ತನಕ ಇರುತ್ತೆ. ರೇಂಜ್ ಆಫ್ tan ಇನ್ವರ್ಸ್ ಎಕ್ಸ್ ಇಟ್ ಈಸ್ ವಾಟ್ ವಿ ಹ್ಯಾವ್, ಇಟ್ ಈಸ್ -π/2 ಹಿಡ್ಕೊಂಡು +π/2 ತನಕ. ಆಮೇಲೆ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನಪ್ಪಾ ಅಂದ್ರೆ 0 to π ತನಕ, ಹೌದಾ? ಸೊ a 3 ಇರಬೇಕು, a 3 ಅದ. ನೆಕ್ಸ್ಟ್ b 2 ಇರಬೇಕು, b 1 ಇರಬೇಕು. ನೆಕ್ಸ್ಟ್ ಆಮೇಲೆ ಸಿ 2 ಇರಬೇಕು. ಸೊ ದೇರ್ ಫಾರ್ ಆಪ್ಷನ್ ಏನು, ಡಿ ಆಪ್ಷನ್ ಏನದಪ್ಪ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಏನಂದ್ರ ಆಪ್ಷನ್ ಏನೈತಿ ಇಲ್ಲಿ ಕರೆಕ್ಟ್ ಅದ, ಹೌದಾ? ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 4 ನೋಡ್ರಿ. ಸೊ ಏನದಪ್ಪ ಅಂದ್ರೆ 2x2 ಮ್ಯಾಟ್ರಿಕ್ಸ್ ಅದ, ಹೌದಾ? ಆ 2x2 ಮ್ಯಾಟ್ರಿಕ್ಸ್ ಒಳಗಡೆ ಆ ಇರುವಂತ ಎಲಿಮೆಂಟ್ ಅದೊಂದು ಕಂಡೀಷನ್ ಕೊಟ್ಟಾರ, ಹೌದಾ? ನಿಮಗೆ ಗೊತ್ತಿರಬೇಕು 2x2 ಮ್ಯಾಟ್ರಿಕ್ಸ್ ನ ಹೆಂಗ್ ಬರೀತೀರಿ. ಮ್ಯಾಟ್ರಿಕ್ಸ್ A = 2x2 ಮ್ಯಾಟ್ರಿಕ್ಸ್ ಏನಾಗತ್ತ, A11 ಇಟ್ ಈಸ್ A12, ನೆಕ್ಸ್ಟ್ A21 ಆಮೇಲೆ A22 ಅಂತ. ಕ್ಲಿಯರ್? ಎಸ್. ಹಾಗಾದ್ರೆ ಈ ಎಲಿಮೆಂಟ್ ಬಗ್ಗೆ ಕಂಡೀಷನ್ ಕೊಟ್ಟನ. ಕಂಡೀಷನ್ ಏನದ, ಇಟ್ is 2i - j. ನೀವು i ವ್ಯಾಲ್ಯೂ 1 ಹಾಕ್ತಿರಿ, j ವ್ಯಾಲ್ಯೂ 1 ಹಾಕ್ತಿರಿ, ಅವಾಗ ನಿಮಗೆ ಫಸ್ಟ್ ವ್ಯಾಲ್ಯೂ ಸಿಗತ್ತ. ಫಸ್ಟ್ ವ್ಯಾಲ್ಯೂ ಸಿಗತ್ತಪ್ಪ ಅಂತಂದ್ರೆ 1 ಅಂತ ಸಿಗತ್ತ, ಹೌದಾ? ಸೆಕೆಂಡ್ ವ್ಯಾಲ್ಯೂ i ವ್ಯಾಲ್ಯೂ 1 ಹಾಕ್ರಿ, j ವ್ಯಾಲ್ಯೂ 2 ಅಂತ ಹಾಕ್ರಿ. ಸೊ 2 - 2 ಎಷ್ಟು ಬಂತ ವ್ಯಾಲ್ಯೂ? ಇಟ್ ಈಸ್ 0 ಆಯ್ತು. ನೆಕ್ಸ್ಟ್ ಇಟ್ ಈಸ್ i ವ್ಯಾಲ್ಯೂ 2 ಹಾಕ್ರಿ, j ವ್ಯಾಲ್ಯೂ 1 ಹಾಕ್ರಿ. ಸೊ 4 - 1 ಎಷ್ಟಾಗತ್ತ? 3 ಆಗತ್ತ. ನೆಕ್ಸ್ಟ್ 2, 2. ಸೊ 2 × 2 4 - 2 ಎಷ್ಟು ಬಂತ ವ್ಯಾಲ್ಯೂ? ಇಟ್ ಈಸ್ 2 ಬಂತು. ನೋಡ್ರಿ ಆಪ್ಷನ್ ಯಾವ್ದ? ಹಿಯರ್ ವಿ ಹ್ಯಾವ್ ಬಿ ಆಪ್ಷನ್ ಇಸ್ ವಾಟ್ ವಿ ಹ್ಯಾವ್ ದ ಕರೆಕ್ಟ್ ಆಪ್ಷನ್, ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 5. A is a non singular matrix. ಸೊ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಆಫ್ A is not equal to what 0 ಅಂತ ಇರುತ್ತೆ, ಹೌದಾ? ಹಂಗಾದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ A ವೇರ್ A ಏನಪ್ಪಾ ಅಂದ್ರೆ 3x3 ಮ್ಯಾಟ್ರಿಕ್ಸ್ ಅದ. ಸೊ ವಿ ಹ್ಯಾವ್ ದ ಫಾರ್ಮುಲಾ ಏನು? ಡಿಟರ್ಮಿನೆಂಟ್ ಆಫ್ ಇಟ್ ಈಸ್ adjoint of determinant of it is adjoint of A is equal to, it is determinant of A to the power what n - 1 when where n ಏನು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್, ಹೌದಾ? ಇಲ್ಲಿ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟದ? 3x3 ಅಂದ್ರೆ ಏನು 3 ಐತಿ. ಸೊ 3 - 2 ಎಷ್ಟು ಬಂತ ವ್ಯಾಲ್ಯೂ? ಇಟ್ ಇಸ್ ಡಿಟರ್ಮಿನೆಂಟ್ ಆಫ್ 2 ಅಂದ್ರೆ ಏನು 2 ಸ್ಕ್ವೇರ್ A ಸ್ಕ್ವೇರ್, ಹೌದಾ? ಇಲ್ಲ ಅದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಸೊ f of x equal to ಏನದಪ್ಪ ಅಂದ್ರೆ sin 2x ಅದ, ಹೌದಾ? ಸೊ ಏನ್ ಕ್ಯಾಲ್ಕುಲೇಟ್ ಮಾಡ, ಸಾರಿ cos 2x ಅದ. ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು? f dash of π/4 ಅಂತ ಹೇಳಿ, ಹೌದಾ? ಸೊ f of x equal to it is cos 2x. ಸೊ ಡಿಫರೆನ್ಶಿಯೇಟ್ ಮಾಡ್ರಿ. f dash of x equal to it is minus it is sin 2x ಬಂತು, ಹೌದಾ? ಇಂಟು ಅಗೈನ್ ಡಿಫರೆನ್ಶಿಯೇಷನ್ ಆಫ್ 2x ಎಷ್ಟು ಬಂತು? 2 ಬಂತು. ಸೊ ದೇರ್ ಫೋರ್ ಏನ್ ಪುಟ್ ಮಾಡಬೇಕು? x equal to π/4 ಪುಟ್ ಮಾಡ್ರಿ, ಅವಾಗ f dash of π/4 ಸಿಗುತ್ತೆ. sin of it is, ಸೊ π/4 ಪುಟ್ ಆದ್ರೆ ಏನಾಗುತ್ತೆ? ಇಟ್ ಇಸ್ π/2 ಬಂತು, ಇಂಟು ಎಷ್ಟು ಬಂತು? 2 ಬಂತು. π/4 2 ವ್ಯಾಲ್ಯೂ ಎಷ್ಟು? 1 ವ್ಯಾಲ್ಯೂ. ಸೊ ಇಂಟು ಇಟ್ ಇಸ್ 2 ಎಷ್ಟು ಬಂತ ವ್ಯಾಲ್ಯೂ? -2 ಆಗ್ತದ. ಹಂಗಾದ್ರೆ ಕರೆಕ್ಟ್ ಆಪ್ಷನ್ ಏನು? ಇಟ್ ಇಸ್ -2 ಅಂತ. ಕ್ಲಿಯರಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್ ಹಿಯರ್. ಸೊ ಕ್ವಶನ್ ನಂಬರ್ ಇಟ್ ಈಸ್ 5, ಇಟ್ ಈಸ್ 6 ಮುಗಿತಾ? ಸೊ ಕ್ವಶನ್ ನಂಬರ್ 7. ಸೊ ಕ್ವಶನ್ ನಂಬರ್ 7 ನೋಡ್ರಿ, ಏನದ? ಫಾರ್ ಅ ಗಿವನ್ ಫಿಗರ್ ಕನ್ಸಿಡರ್. ಈ ಫಿಗರ್ ಯಾವ್ದು ನಿಮ್ಗೆ ಐಡೆಂಟಿಫೈ ಆಯ್ತಾ? ಇಟ್ ಈಸ್ ವಿ ಶೇಪ್ ಅಂದ್ರೆ ಏನು? ಮಾಡ್ಯುಲಸ್ ಅಂತ ಹೇಳಿ. ಸೊ f of x equal to mod x ಇತ್ತಪ್ಪ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಎಲ್ಲಿ ಆಗತ್ತಪ್ಪ ಅಂದ್ರೆ 0 ಒಳಗಡೆ ಏನಾಗತ್ತಪ್ಪ ಅಂದ್ರೆ ಅದ್ರದ ಎಡ್ಜ್ ತೋರಿಸ್ತಿರ್ತದೆ. ಬಟ್ ಇಲ್ಲಿ ಶಿಫ್ಟ್ 1 ಆಗತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಈ ಫಂಕ್ಷನ್ ಏನಪ್ಪಾ ಅಂದ್ರೆ f of x equal to ಮಾಡ್ಯುಲಸ್ ಆಫ್ ಇಟ್ ಈಸ್
ಎಕ್ಸ್ ಮೈನಸ್ ಒನ್ ಅಂತ ಹೇಳಿ. ಹೌದಾ? ಹಂಗಾದ್ರೆ ಮಾಡ್ಯುಲಸ್ ಎಕ್ಸ್ ಮೈನಸ್ ಒನ್ ಇದು ಪ್ಲಸ್ ಆಗಿ ಓಪನ್ ಆಗಬೇಕಾಗಿತ್ತಪ್ಪ ಅಂದ್ರೆ ಎಕ್ಸ್ ಮೈನಸ್ ಒನ್ ಪ್ಲಸ್ ಆಗಿ ಓಪನ್ ಆದ್ರೆ ವೆನ್ ಯುವರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ವಾಟ್ ಇಟ್ ಈಸ್ ಒನ್ ಇರತ್ತೆ. ಹೌದಾ? ಸೊ ಇದು ಮೈನಸ್ ಆಗಿ ಓಪನ್ ಆದ್ರೆ ಏನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ ಏನಾಗದ ಎಕ್ಸ್ ಇಸ್ ಲೆಸ್ ದೆನ್ ಒನ್ ಅಂತ ಹೇಳಿ. ಕ್ಲಿಯರ್ ಅದ? ಎಸ್. ಹಂಗಾದ್ರ ಇಲ್ಲಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಒನ್ ಬಂತು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರ್ತದ ಮೈನಸ್ ಒನ್. ಹಂಗಾದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಎಷ್ಟದ ಮೈನಸ್ ಒನ್ ಐತಿ. ಆಲ್ರೆಡಿ ಇಲ್ಲಿ ಕೊಟ್ಟಾರ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನದ ಮೈನಸ್ ಒನ್. ಹೌದಾ? ಸ್ಟೇಟ್ಮೆಂಟ್ 2 ಏನದ ಫಂಕ್ಷನ್ y equal to f is differentiable. We know that whenever ಎಲ್ಲಿ ಎಡ್ಜ್ ಬರ್ತತಲ್ಲ ಕರ್ವ್ ಎಡ್ಜ್ ಬಂತಪ್ಪ ಅಂತ ಅದು ಡಿಫರೆನ್ಷಿಯಬಲ್ ಆಗಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ರಿ. ಹಂಗಾದ್ರೆ x equal to 1 ಜಾಗದಾಗ ಡಿಫರೆನ್ಷಿಯಬಲ್ ಆಗಂಗಿಲ್ಲ. ಹಂಗಾದ್ರೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಐತಿ, ಸ್ಟೇಟ್ಮೆಂಟ್ 2 ಏನದ ರಾಂಗ್ ಅದ. ಸೊ ಅದಕ್ಕೋಸ್ಕರ ಆಪ್ಷನ್ ಏನಾಗತ್ತಪ್ಪ ಅಂತಂದ್ರೆ ಎ ಆಪ್ಷನ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಅದ ಆಪ್ಷನ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 8. So the absolute maximum value of the function f equal to f of x equal to x cube ಅಂತ ಹೇಳಿ. ಹೌದಾ? ಸೊ ಇದ್ರೊಳಗಡೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಹಾಗಾದ್ರೆ ನೀವೇನಾದ್ರೂ ಈ ಫಂಕ್ಷನ್ ನ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೊದಲು ಏನ್ ಮಾಡ್ತೀರಿ ಡಿಫರೆನ್ಶಿಯೇಟ್ ಮಾಡ್ತೀರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬಂತು 3x² ಬಂತು. ಹೌದಾ? ಸೊ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ತೀರಿ. ಕ್ರಿಟಿಕಲ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 0 ಅಂತ ಹೇಳಿ. ಕ್ಲಿಯರ್ ಅದ? ಎಸ್. ಹಂಗಾದ್ರೆ ಕ್ರಿಟಿಕಲ್ ಪಾಯಿಂಟ್ 0 ಬಂತಪ್ಪ ಅಂತಂದ್ರ ಇಲ್ಲಿ ಇಂಟರ್ವಲ್ ಏನ್ ಕೊಟ್ಟಾರ -2 ಹಿಡ್ಕೊಂಡ +2 ತನಕ 0 ಇಲ್ಲ ಐತಿ ಇಲ್ಲ ಐತಿ ಈಗ. ಹೌದಾ? ಹಂಗಾದ್ರೆ ಒಂದ್ ಕೆಲಸ ಏನ್ ಮಾಡ್ತಿರಪ್ಪ ಅಂತಂದ್ರ ಈ ಥಿಂಗ್ ನ ಅಪ್ಲೈ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ತಿರಪ್ಪ ಅಂದ್ರೆ ಎಫ್ ಆಫ್ ಎಕ್ಸ್ ಎಕ್ಸ್ ಒಳಗಡೆ ನೀವೇನ್ ಮಾಡ್ತೀರಿ -2 0 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಅವಾಗ ಡೈರೆಕ್ಟ್ ಆಗಿ ಆನ್ಸರ್ ಎಷ್ಟು ಬರುತ್ತಾ ನೋಡ್ರಿ. ಎಫ್ ಆಫ್ -2 ವ್ಯಾಲ್ಯೂ ಎಷ್ಟು ಬಂತು -8 ಬಂತು. ಹೌದಾ? ಎಫ್ ಆಫ್ 0 ವ್ಯಾಲ್ಯೂ ಎಷ್ಟು ಬಂತು 0 ಬಂತು. ಆಮೇಲೆ ಎಫ್ ಆಫ್ 2 ವ್ಯಾಲ್ಯೂ ಎಷ್ಟು ಬಂತು 8 ಬಂತು. ಹಂಗಾದ್ರೆ ಮ್ಯಾಕ್ಸಿಮಮ್ ಯಾರದ್ರ 8 ಅದ. ಹಂಗಾದ್ರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬಂತು 8 ಆಗ್ತದೆ. ಹೌದಾ? ಸೊ ಕ್ವಶನ್ ನಂಬರ್ 9 e to the power x sin x minus cos x into dx ಅಂತ ಐತಿ. ಹೌದಾ? ಸೊ ವಿ ಹ್ಯಾವ್ ದ ಫಾರ್ಮುಲಾ ನೆನಪಿರಲಿ ಏನು ಇಂಟಗ್ರೇಷನ್ e to the power x f of x minus ಏನು f dash of x ಅಂತ. ಕ್ಲಿಯರ್ ಅದ? ಸೊ ಈ ಥಿಂಗ್ ಎರಡು ಅದಾವ ಸೇಮ್ ಅದಾವ. ಬಟ್ ಇಲ್ಲೇನಪ್ಪ ಅಂದ್ರೆ sin x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪ್ಲಸ್ cos x ಬರ್ತದೆ. ಬಟ್ cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತದೆ ಮೈನಸ್ sin x ಬರ್ತದೆ. ಅದಕ್ಕೋಸ್ಕರ ಏನಾಗ್ತರಿ ಮೈನಸ್ ಕಾಮನ್ ತೆಗಿತೀರಿ. ಹಂಗಾದ್ರೆ ಮೈನಸ್ ಕಾಮನ್ ತೆಗೆದ್ರೆ ಅದು ಫಂಕ್ಷನ್ ಏನಾಗುತ್ತೆ e to the power x. ಸೊ cos x ಮೈನಸ್ ಏನ್ ಬಂತು sin x ಬಂತು ಇಂಟು ಏನ್ ಬಂತು dx. ಸೊ f of x it is what we have f dash of x ಅದ. ಕ್ಲಿಯರ್? ಎಸ್. ಹಂಗಾದ್ರೆ ಆಪ್ಷನ್ ಏನಾಗತ್ತ ಇಟ್ ಈಸ್ ಔಟ್ಪುಟ್ ವ್ಯಾಲ್ಯೂ ಏನ್ ಬರಬೇಕು e to the power x into f of x ಬರಬೇಕು. ಹಂಗಾದ್ರೆ e to the power x f of x ಯಾರದರ e to the power f of x ಬಂತು. ಆಪ್ಷನ್ ಏನು ಇದು ಕರೆಕ್ಟ್ ಆಗುತ್ತೆ. ಹೌದಾ? ನೆಕ್ಸ್ಟ್ ದ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿಕದಾರ. ಹಂಗಾದ್ರೆ ಡಿಗ್ರಿ ಅಂದ್ರೆ ಏನು ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿರ್ತಲ್ಲ ಆ ಡೆರಿವೇಟಿವ್ ದ ಪವರ್ ಎಷ್ಟದ ಅನ್ನೋದು ಚೆಕ್ ಮಾಡಬೇಕು. ಅದೇನಾಗತ್ತಪ್ಪ ಅಂದ್ರೆ ಡಿಗ್ರಿ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಹೌದಾ? ಹಂಗಾದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು d³ ಅಪಾನ್ dx³. ಹೌದಾ? ಹಾಗಾದ್ರೆ ಇದ್ರ ಪವರ್ ಎಷ್ಟದ 1 ಅಂತ ಹೇಳಿ. ಹಾಗಾದ್ರೆ ನೀವು 1 ಅಂತ ಹೇಳಿ ಇದನ್ನ ರೆಡಿ ಮಾಡ್ಕೊಂಡು ಆಪ್ಷನ್ ಎ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿ ರಾಂಗ್ ಹಿಯರ್. ಹೌದಾ? ಇದು ಯಾವಾಗ ಡಿಗ್ರಿ ಕನ್ಸಿಡರ್ ಆಗತ್ತಪ್ಪ ಅಂತಂದ್ರೆ ಈ ಎಂಟೈರ್ ವ್ಯಾಲ್ಯೂ ಐತಲ್ಲ ಇಟ್ ಇಸ್ ಇನ್ ದ ಫಾರ್ಮ್ಯಾಟ್ ಆಫ್ ಪಾಲಿನಾಮಿಯಲ್ ಒಳಗಿರ್ಬೇಕು. ಹೌದಾ? ಅಂದ್ರೆ ಏನು ಫ್ರೀ ಫ್ರಮ್ ರೆಡಿಕಲ್ಸ್ ಅಂತ ಬರ್ತದ. ಹೌದಾ? ಅದ್ರೊಳಗೆ ಇತ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ ಡಿಗ್ರಿ ಡಿಫೈನ್ ಆಗುತ್ತದ. ಅಲ್ಲಿಂದ ಅಲ್ಲಿ ಇಲ್ಲ ಆಗಿತ್ತಪ್ಪ ಅಂದ್ರೆ ಡಿಗ್ರಿ ಆಗಂಗಿಲ್ಲ ಡಿಫೈನ್ ಆಗಂಗಿಲ್ಲ. ಸೊ ದೇರ್ ಫೋರ್ ಇಲ್ಲಿ e to the power dy by dx ಇರೋದ್ರಿಂದ ಈ ಫಂಕ್ಷನ್ ಗೆ ಡಿಗ್ರಿ ಡಿಫೈನ್ ಆಗಂಗಿಲ್ಲ. ಅದಕ್ಕೋಸ್ಕರ ಏನಾಗತ್ತಪ್ಪ ಅಂದ್ರೆ ನಾಟ್ ಡಿಫೈನ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ 1 ಅಂತ ಕ್ಯಾಲ್ಕುಲೇಟ್ ಮಾಡಿ ಆಪ್ಷನ್ ಇದನ್ನ ಕ್ಲಿಕ್ ಮಾಡಿರಪ್ಪ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ರಾಂಗ್ ಆಗಿರುತ್ತ. ಓಕೆ. ಸೊ ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ದ ವೆಕ್ಟರ್. ಒಂದು ವೆಕ್ಟರ್ ಡೈರೆಕ್ಷನ್ ಕೊಸೈನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನು a1 ಅಪಾನ್ ವೆಕ್ಟರ್ ಅದರ ಮ್ಯಾಗ್ನಿಟ್ಯೂಡ್ ಡಿವೈಡ್ ಮಾಡ್ತೀರಿ. ನೆಕ್ಸ್ಟ್ a2 ಅಪಾನ್ ವೆಕ್ಟರ್ ಅದರ ಮ್ಯಾಗ್ನಿಟ್ಯೂಡ್ ಡಿವೈಡ್ ಮಾಡಬೇಕು. ಆಮೇಲೆ a3 ಅಪಾನ್ ಮ್ಯಾಗ್ನಿಟ್ಯೂಡ್ ಆಫ್ a ವೆಕ್ಟರ್. ಹಾಗಾದ್ರೆ a1 a2 a3 ಅಂದ್ರೆ ಏನು ಇಲ್ಲಿದಾವಲ್ಲ ಇದ್ರು ಸ್ಕೇಲಾರ್ ಕ್ವಾಂಟಿಟಿ. ಇದ್ರ ಸ್ಕೇಲಾರ್ ಕ್ವಾಂಟಿಟಿ ಎಷ್ಟದ 1. ಇಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ -1 ಇದ್ರದ್ದು ಎಷ್ಟದ 2 ಅದ. ಹೌದಾ? ಹಂಗಾದ್ರೆ 1 ಇಟ್ ಇಸ್ -1 ಏನ್ ಬಂತು 2 ಬಂತು. ಸೊ ಡಿವೈಡೆಡ್ ಬೈ ಯಾರದರಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಎಷ್ಟಾಗುತ್ತೆ ಇದ್ರದ್ದು ವ್ಯಾಲ್ಯೂ ನೋಡ್ರಿ ಚೆಕ್ ಮಾಡ್ರಿ. ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 1 + 1 + ಇಟ್ ಇಸ್ 4 ಬಂತು. ಎಷ್ಟಾಯ್ತು ವ್ಯಾಲ್ಯೂ 6 ಬಂತು. therefore it is √6. ಇಟ್ ಇಸ್ √6 ಇದೇನದು √6. therefore ಆಪ್ಷನ್ ಏನಾಗುತ್ತೆ ಇಲ್ಲೈತು ಕರೆಕ್ಟ್ ಆಗಿರೋ ಆಪ್ಷನ್. ಹೌದಾ? ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ a ಅಂಡ್ ವೆಕ್ಟರ್ b ಮ್ಯಾಗ್ನಿಟ್ಯೂಡ್ a ಕೊಟ್ಟರೆ ಮ್ಯಾಗ್ನಿಟ್ಯೂಡ್ b ಕೊಟ್ಟರೆ therefore ಈಗ ನೋಡ್ರಿ. ಸೊ cos θ ಫಾರ್ಮುಲಾ ಐತೆ ನಮ್ಮ ಕಡೆ. cos θ equal to it is a dot b divided by magnitude of a into magnitude of b ಅಂತ ಹೇಳಿ divided by magnitude of a into magnitude of b ಅಂತ ಹೇಳಿ. ಕ್ಲಿಯರ್? ಸೊ a dot b ವ್ಯಾಲ್ಯೂ ಅದ √6 ಐತಿ. ಹೌದಾ?
ನೆಕ್ಸ್ಟ್ ಇದ್ರ ವ್ಯಾಲ್ಯೂ ಎಷ್ಟು ಅದ ರೂಟ್ 3 ಅದ ಎಸ್ ಇಂಟು ಇಟ್ ಈಸ್ 2 ಅದ ಹೌದಾ. ಸೊ ರೆಸ್ಟ್ ಆಫ್ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡೇ ನೋಡ್ರಿ ಹೌದಾ. ಸೊ ಇಲ್ಲ ಐತಿ ಈಗ ಕ್ಯಾಲ್ಕುಲೇಷನ್ ನೋಡ್ರಿ. ರೂಟ್ 6 ನ ಹೆಂಗ್ ಬರೀತೀರಿ ರೂಟ್ 3 ಇಂಟು ರೂಟ್ 2 ಹೌದಾ. ರೂಟ್ 3 ಕ್ಯಾನ್ಸಲ್ ಆಯ್ತು. ರೂಟ್ 2 ನ ಅಗೇನ್ ಏನಾಗತ್ತಪ್ಪ ಅಂದ್ರ ಸಾರಿ 2 ಏನಾಗತ್ತ ಅಗೇನ್ ಏನಾಗತ್ತ ಅಂದ್ರೆ ರೂಟ್ 2 ಇಂಟು ರೂಟ್ 2 ಆಗತ್ತ. ಸೊ ಈ 2 ಕ್ಯಾನ್ಸಲ್ ಆಗ್ತಾ ಉಳಿತೇನು 1 ಬೈ ರೂಟ್ 2. ಹಂಗಾದ್ರೆ ಕಾಸ್ ಥೀಟಾ ಈಕ್ವಲ್ ಟು ಎಷ್ಟು ಬಂತು 1 ಡಿವೈಡೆಡ್ ಬೈ ರೂಟ್ 2 ಉಳಿತು ಹೌದಾ. ಹಂಗಾದ್ರೆ ಯಾವಾಗ ಆಗತ್ತ ಪೈ ಬೈ 4 ಇದ್ದಾಗ ಮುಗಿದ ಕೆಲಸ ಹೌದಾ. ದ ಇಕ್ವೇಶನ್ ಆಫ್ y axis ಇನ್ ಅ ಸ್ಪೇಸ್ ಹೌದಾ. y axis ಇಕ್ವೇಶನ್ ಹೇಳಬೇಕು. ಸ್ಪೇಸ್ ಅಂದ್ರೆ ಏನು ಇಟ್ ಇಸ್ 3 ಡೈಮೆನ್ಷನ್ ಹೌದಾ. ಸೊ 3 ಡೈಮೆನ್ಷನ್ ಒಳಗಡೆ ಇಕ್ವೇಶನ್ ಆಫ್ ದಿ y axis ಹೇಳಬೇಕು ಹೌದಾ. ಹಂಗಾದ್ರೆ x ಅಂದ್ರ ನೀವು y ಅದನ್ನ ಇವೇನಂದ್ರ z ಅದನ್ನ ನೀವು y axis ಇಕ್ವೇಶನ್ ಹೇಳಬೇಕಾಗಿತ್ತಪ್ಪ ಅಂತಂದ್ರ ಏನು ಲೈನ್ ಇಕ್ವೇಶನ್ ಹೇಳಬೇಕು. ಹಂಗಾದ್ರೆ ಲೈನ್ ಇಕ್ವೇಶನ್ ಹೇಳ್ಬೇಕಂತಂದ್ರೆ ಎಂಟೈರ್ ಇದ್ರ ಮೇಲೆ ಪಾಯಿಂಟ್ ಅನ್ನ ರಿಪ್ರೆಸೆಂಟೇಷನ್ ಮಾಡಬೇಕು. ಅದಂತೂ ಸಾಧ್ಯ ಇಲ್ಲ ಹೌದಾ. ಹಾಗಾದ್ರೆ ನಾವೇನ್ ಮಾಡ್ತೀವಿ y axis ಒಳಗಡೆ ಯಾರು 0 ಅದಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ತೀವಿ. ಯಾರು 0 ಅದಾರ ಇಲ್ಲಿ y axis ಮೇಲೆ ಒಂದು x 0 ಅದ ಇನ್ನೊಂದು ಯಾರು z 0 ಕ್ಲಿಯರ್. ಹಂಗಾದ್ರೆ ಆಪ್ಷನ್ ಏನಾಗತ್ತ ಬಿ ಆಪ್ಷನ್ ಏನಾಗತ್ತ ಕರೆಕ್ಟ್ ಆಗತ್ತ. x ಈಕ್ವಲ್ 0 ಆಮೇಲೆ z ಈಕ್ವಲ್ 0. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಸೊ ಕ್ವಶನ್ ನಂಬರ್ 14 ಎಲ್ಲಿ ಹೋಯ್ತು ಕ್ವಶನ್ ನಂಬರ್ 14 ಎಲ್ಲಿ ಹೋಯ್ತು ಕ್ವಶನ್ ನಂಬರ್ 14 ಮುಗಿತಾ ವೇಟ್ ಅ ಮಿನಿಟ್ 13 ಆಯ್ತು. ಓಕೆ 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 ಚಲೇಗಾ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಐತಿ ನೋಡೋಣ ಈಗ. ಕ್ವಶನ್ ನಂಬರ್ 15 ಐತಿ. ಸೊ ಕ್ವಶನ್ ನಂಬರ್ 15 ಒಳಗಡೆ ಸೊ ಏನದಪ್ಪ ಅಂತಂದ್ರ ಹಿಯರ್ ಸೊ ಇವೆಂಟ್ ಈ ಇವೆಂಟ್ ಎಫ್ ವ್ಯಾಲ್ಯೂ ಪ್ರೊಬ್ಯಾಬಿಲಿಟಿ ಕೊಟ್ಟಾರ ಎರಡು ತರದ್ದು. ಸೊ ಪ್ರೊಬ್ಯಾಬಿಲಿಟಿ ಎ ಬೈ ಬಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅದ ದೆನ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳಿ ಪ್ರೂವ್ ಮಾಡಬೇಕು ಹೌದಾ. ಹಂಗಾದ್ರೆ ಇದು ಪ್ರೂವ್ ಆಗ್ತದೆ ನೀವು ಚೆಕ್ ಮಾಡಬೇಕು ಹೌದಾ. ಹೆಂಗ್ ಚೆಕ್ ಮಾಡ್ತೀರಿ ಪ್ರೊಬ್ಯಾಬಿಲಿಟಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು ಎರಡು ಇಂಡಿಪೆಂಡೆಂಟ್ ಇದ್ರೆ ಆಗ್ತಾ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಲ್ವೇಸ್ ಇದ್ದೇ ಇರ್ತದ ಹೌದಾ. ಕ್ಲಿಯರ್ ಎಸ್. ಸೊ ಹಂಗಾದ್ರೆ 1 ಬೈ ಇ ನೋಡ್ರಿ 1 ಬೈ ಸಾರಿ ಪ್ರೊಬ್ಯಾಬಿಲಿಟಿ 1 ಬೈ 5 ಇಂಟು 1 ಬೈ 2 ಎಷ್ಟಾಯ್ತು 1 ಬೈ 10 ಬಂತು ಹೌದಾ. ಹಂಗಾದ್ರೆ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಐತಿ ಈಗ ಹೌದಾ. ಹಂಗಾದ್ರೆ ಅದು ಕರೆಕ್ಟ್ ಇಲ್ಲೊಂದು ನಾವು ಚೆಕ್ ಮಾಡ್ಕೋಬೇಕಲ್ಲ ಈಗ. ಎಸ್ ಹಂಗಾದ್ರೆ ಇಂಡಿಪೆಂಡೆಂಟ್ ಇವೆಂಟ್ ಇತ್ತಪ್ಪ ಅಂದ್ರೆ ಸೊ ಪ್ರೊಬ್ಯಾಬಿಲಿಟಿ ಆಫ್ ಸಾರಿ 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 ಐ ಡಿಡ್ ಮಿಸ್ಟೇಕ್ ಹಿಯರ್. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇವನ್ ಬರಲ್ಲ ಏನ್ ಬರ್ತಾನೆ ಇಲ್ಲಿ ಸೊ ಹಿಯರ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಬರ್ತಾನೆ. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಕ್ಲಿಯರ್ ಎಸ್. ಸೊ ಈ ವ್ಯಾಲ್ಯೂ ಬಂತು 1 ಬೈ 10 ಬಂತು. ಸೊ ಬೈ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿನು ನಾವು ಇದನ್ನೇ ಪ್ರೂವ್ ಮಾಡ್ಬೇಕೀಗ ಹೌದಾ. ಸೊ ಇ ಬೈ ಎಫ್ ಫಾರ್ಮುಲಾ ಏನದ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂತ ಹೌದಾ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ ಎಷ್ಟು ಬಂತ ವ್ಯಾಲ್ಯೂ ಇಟ್ ಇಸ್ 1 ಬೈ 5 ಅಂತ ಈಕ್ವಲ್ಸ್ ಟು ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ 1 ಬೈ 2 ಕ್ಲಿಯರ್ ಎಸ್. ಸೊ ಇವನ್ ಜೋಡಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು 1 ಬೈ 10 ಬಂತು. ಸೊ ಪ್ರೊಬ್ಯಾಬಿಲಿಟಿ ಆಫ್ ವಾಟ್ ಬೈ ಈ ಇಂಟರ್ಸೆಕ್ಷನ್ ಏನದ ಎಫ್ ಅದ ಹೌದಾ. ಸೊ ಈ ವ್ಯಾಲ್ಯೂ ಎರಡೇನದ ಸೇಮ್ ಬಂದದ ಅದಕ್ಕೋಸ್ಕರ ಏನಾಗ್ತವೆ ಇದು ಫಸ್ಟ್ ಸ್ಟೇಟ್ಮೆಂಟ್ ಏನದ ಕರೆಕ್ಟ್ ಅದ. ಸೊ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಇ ಬೈ ಎಫ್ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇದು ಸ್ಟೇಟ್ಮೆಂಟ್ ಏನದ ಕರೆಕ್ಟ್ ಅದ. ಹಂಗಾದ್ರೆ ಬೋತ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರೆ ಏನಾಗ್ತದೆ ಈ ಆಪ್ಷನ್ ಏನಾಗ್ತದೆ ಕರೆಕ್ಟ್ ಆಗಿ ಆಗ್ತದ ಹೌದಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕಮ್ ಟು ದಿ ವೇರ್ ಇಲ್ಲಿ ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡ್ರಿ. ಸೊ ಇದರ ಕ್ವಶನ್ ನೀವು ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಈಗ ಹೌದಾ. ಸೊ ಸೈನ್ ಇನ್ವರ್ಸ್ ಆಫ್ ರೂಟ್ 3 ಬೈ 2 ಎಷ್ಟದ ವ್ಯಾಲ್ಯೂ 5 ಬೈ 3. ಸೈನ್ ಇನ್ವರ್ಸ್ ಆಫ್ 2 ಎಷ್ಟಾಗತ್ತಾ 5 ಬೈ 3 ಆಗುತ್ತೆ. ಸೊ ಮೈನಸ್ 5 ಬೈ 3 ಮೈನಸ್ 5 ಬೈ 3 ಎಷ್ಟು ಬಂತು ವ್ಯಾಲ್ಯೂ 5 ಬೈ 3 ಮೈನಸ್ 5 ಬೈ 3 ಎಷ್ಟು ಬಂತು 0. ಹಂಗಾದ್ರೆ ಕಾಸ್ 0 ವ್ಯಾಲ್ಯೂ ಎಷ್ಟಾಗ್ತತಿ 1 ಆಗುತ್ತೆ. ಸೊ ದಿಸ್ ವಾಟ್ ಇಟ್ಸ್ ಆನ್ಸರ್. ನೆಕ್ಸ್ಟ್ y ಏನ್ ಬಂತು ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ ಹೇಳಿ y ಈಕ್ವಲ್ ಏನದಪ್ಪ ಅಂದ್ರೆ ಸೈನ್ ಇನ್ವರ್ಸ್ ಏನದ ಕಾಸ್ ಎಕ್ಸ್ ಅಂತ ಕೊಟ್ಟಾನ. Yes, so differentiate ಮಾಡ್ರಿ dy upon dx equal to 1 divided by it is square root of 1 minus x square. ಹಂಗಾದ್ರೆ 1 minus cos square x ಏನ್ ಬಂತು sin square x ಬಂತ. ನೆಕ್ಸ್ಟ್ into differentiation of cos x it is minus sin x. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ sin x ಉಳಿತದೆ ಇದು sin ಕ್ಯಾನ್ಸಲ್ ಆಯ್ತು ಎಷ್ಟು ಬಂತು ವ್ಯಾಲ್ಯೂ -1. ಸೊ -1 ಏನದ ಆನ್ಸರ್ ಅದ. ಸೊ ದ ವ್ಯಾಲ್ಯೂ ಆಫ್ ಇಂಟಗ್ರೇಷನ್ 7 to 13 1 dx. ಸೊ ನೀವು ಇಂಟಗ್ರೇಷನ್ ಮಾಡೋದು ಅವಶ್ಯಕತೆನೇ ಇಲ್ಲ ಡೈರೆಕ್ಟ್ ಆಗಿ 13 - 7 ಬರೆದ್ರೆ ಮುಗಿದೋಯ್ತು 6 ಆನ್ಸರ್ ಬಂದ್ಬಿಡ್ತತಿ ಹೌದಾ. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ i ಪ್ಲಸ್ ಜೆ ಅಲಾಂಗ್ ವೆಕ್ಟರ್ i ಮೈನಸ್ ಜೆ ಎಷ್ಟು ಅಂತ ಐತಿ 0 ಅಂತ ನೋಡ್ರಿ ಹೆಂಗ್ ಬರ್ತದೆ. ಸೊ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಹೆಂಗ್ ಬರೀತೀರಿ. ಸೊ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಹೇಳ ಹೌದಾ. ಸೊ ಈ ಫಾರ್ಮುಲಾ ಬರೀತೀರಿ. ಸೊ ಎ ಅಂದ್ರೆ ಏನು i ಪ್ಲಸ್ ಜೆ, ಬಿ ಅಂದ್ರೆ ಏನು i ಮೈನಸ್ ಜೆ ಅದ ಕ್ಲಿಯರ್. ಸೊ i ಪ್ಲಸ್ ಜೆ ಇಂಟು i ಮೈನಸ್ ಜೆ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟು 1 + 1 ಬಂತು ಹೌದಾ. ಸೊ i ಡಾಟ್ i ಇಟ್ ಇಸ್ 1 ಮೈನಸ್ j ಡಾಟ್ j ಇಟ್ ಇಸ್ 1 ಡಿವೈಡೆಡ್ ಬೈ ರೂಟ್ 2 therefore ಎಷ್ಟು ಬಂತು ವ್ಯಾಲ್ಯೂ 0.
ಕ್ಲಿಯರ್ 0 ಡಿವೈಡೆಡ್ ಬೈ 2 ಅಗೇನ್ ಬಂತು 0 ಬಂತು ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಇಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಕೊಟ್ಟಾನ ಪ್ರೊಬಬಿಲಿಟಿ ಬಿ ವ್ಯಾಲ್ಯೂ ಕೊಟ್ಟಾನ ಇದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ ಸೊ ಪ್ರೊಬಬಿಲಿಟಿ ಆಫ್ a by b is always equal to 1 minus probability of it is a by b ಅಂತ ಆಗತ್ತೆ ಕ್ಲಿಯರ್ ಎಸ್ ಹಾಗಾದ್ರೆ ಇಲ್ಲಿ a by b ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಈಗ ಬೈ ಯೂಸಿಂಗ್ ವಾಟ್ ಇದ ಫಾರ್ಮುಲಾ ಏನ್ ಮಾಡ್ತೀರಿ ಅಪ್ಲೈ ಮಾಡ್ತೀರಿ ವಿ ಹ್ಯಾವ್ ದ ಫಾರ್ಮುಲಾ ಸೊ probability of a by b equal to probability of a intersection b a intersection b divided by probability of b ಅಂತ ಹೇಳಿ ಸೊ ವ್ಯಾಲ್ಯೂ ಕೊಟ್ಟಾನೆ ಎಷ್ಟದ 4 upon 13 divided by 9 upon 13 ಕ್ಯಾನ್ಸಲ್ ಆಯ್ತು 4 divided by 9 ಬಂತು ಸೊ ದೇರ್ ಫೋರ್ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ ಎಷ್ಟಾಗತ್ತೆ 1 divided by 4 by 9 ಎಷ್ಟು ಬಂತು ವ್ಯಾಲ್ಯೂ 5 by 9 ಸೊ ದಿಸ್ ವಾಟ್ ವಿ ಹ್ಯಾವ್ ದ ಆನ್ಸರ್ ಇಟ್ ಇಸ್ ಹೌದಾ ಸೊ ಸಿಂಪಲ್ ಆಗಿರೋ ಕ್ವಶನ್ ಪೇಪರ್ ಇದು ಸೊ ಯಾರ್ಯಾರು ನೋಡ್ರಿ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿರಿ ಏನೇನಾಗೈತೆ ಅಂತಪ್ಪ ಅಂತ ಹೇಳಿ ಹೌದಾ ಸೊ ಅದ್ರ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಏನು ರಿಸಲ್ಟ್ ಬರ್ತದಲ್ಲ ಅದ್ರ ಮೇಲೆ ಏನಾಗತ್ತಪ್ಪ ಅಂದ್ರೆ ಡಿಸೈಡ್ ಆಗಿಬಿಡ್ತದೆ ಯಾಕಂದ್ರೆ ನೀವು ಆಲ್ಮೋಸ್ಟ್ 5 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಾನು ಬರ್ದಿರ್ತೀರಿ ಬಟ್ ಒಂದೊಂದು ಕ್ವಶನ್ಸ್ ಏನ್ ಮಾಡ್ತೀರಪ್ಪ ಅಂದ್ರೆ ಹಂಗ ಬಿಟ್ಬಿಟ್ಟಿರ್ತೀರಿ ಹೌದಾ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅನಲೈಸ್ ಮಾಡ್ಕೊಂಡ್ರಪ್ಪ ಅಂತ ಮುಗಿದೋಯ್ತು ಕೆಲಸ ಸೊ ಯು ಆರ್ ಗೆಟಿಂಗ್ ಸೋ ಈಸಿ ಮಾರ್ಕ್ಸ್ ಅಂತ ಆಗ್ತದೆ ಹೌದಾ ಸೊ ಟಿಲ್ ದೆನ್ ಬಾಯ್ ಎವ್ರಿ ಒನ್ ಚೆನ್ನಾಗಿರ್ರಿ ಇನ್ ನೆಕ್ಸ್ಟ್ ಕ್ವಶನ್ ಪೇಪರ್ ಸಲುವಾಗಿ ನೆಕ್ಸ್ಟ್ ಪೇಪರ್ ಸಲುವಾಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಿ ಹೌದಾ ಸೊ ಟಿಲ್ ದೆನ್ ಗುಡ್ ನೈಟ್ ಟು ಆಲ್